प्रिय छात्राः नमस्ते। अहम् इदानीं नवमकक्षायाः देवस्तिष्ठति सर्वत्र इति पूरकपाठं पाठयामि। विद्यार्थिಗಳೇ, ದೇವಸ್ತಿಷ್ಠತಿ ಸರ್ವತ್ರ. ಸರ್ವತ್ರ ಅಂದ್ರೆ ಎಲ್ಲಾ ಕಡೆ. ದೇವಃ ತಿಷ್ಠತಿ, ದೇವರಿದ್ದಾನೆ ಎಂಬುದನ್ನ ಕನಕದಾಸರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯ ಮೂಲಕ ನಾವು ಈ ಪಾಠವನ್ನ ನೋಡೋಣ. अस्माकं कर्नाटके पुरन्दरादयः दासवरेण्याः स्वीयैः अपूर्वैः गीतैः लोकेषु भक्तिं नीतिं च वर्धितवन्तः. परमज्ञानिनः श्रीव्यासरायस्वामिनः एतेषां हरिदासानां गुरवः मार्गदर्शकाश्च आसन्. तेषु कनकदासः अत्यन्तं प्रसिद्धः. तस्य निश्चला भक्तिः अस्मिन् पाठे ಪ್ರದರ್ಶಿತ. ವಿದ್ಯಾರ್ಥಿಗಳೇ, ಇದೊಂದು ಪೂರಕ ಪಾಠ. ನಿಮಗೆ ಈ ಪಾಠದಲ್ಲಿ ಕನ್ನಡದಲ್ಲಿ ಒಂದು ಪ್ರಶ್ನೆಯನ್ನ ಬರೆಯೋದಿರ್ತದೆ. ನೋಡಿ ಇದರ ಅರ್ಥವನ್ನ. ಅಸ್ಮಾಕಂ ಕರ್ನಾಟಕೆ, ನಮ್ಮ ಕರ್ನಾಟಕದಲ್ಲಿ, ಪುರಂದರಾದಯ ದಾಸವರೇಣ್ಯಃ, ಪುರಂದರ, ಕನಕ, ಗೋಪಾಲದಾಸರು, ವಿಜಯವಿಠಲದಾಸರು, ಈ ರೀತಿ ಅನೇಕ ದಾಸಶ್ರೇಷ್ಠರು ಸ್ವೀಯೈಹಿ ಅಪೂರ್ವೈಹಿ ಗೀತೈಹಿ, ತಮ್ಮ ಅಪೂರ್ವವಾದ ಗೀತೆಗಳ ಮೂಲಕ ಲೋಕೇಶು ಭಕ್ತಿಂ ನೀತಿಂ ಚ ವರ್ಧಿತವಂತಹ, ಭಕ್ತಿ ಮತ್ತು ನೀತಿಯನ್ನ ಬೆಳೆಸಿದ್ದಾರೆ, ಹೆಚ್ಚು ಮಾಡಿದ್ದಾರೆ ತಮ್ಮ ಅಪೂರ್ವವಾದ ಭಕ್ತಿ ಗೀತೆಗಳ ಮೂಲಕ. ಈ ಚಿತ್ರದಲ್ಲಿ ನೋಡಿ, ಇವರು ಪುರಂದರ ದಾಸರು. ಇವರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ ಈ ಪುರಂದರ ದಾಸರು. ಪರಮಜ್ಞಾನಿನಃ ಶ್ರೀ ವ್ಯಾಸರಾಯ ಸ್ವಾಮಿನಃ ಏತೇಷಾಂ ಹರಿದಾಸಾನಾಂ ಗುರವಃ ಮಾರ್ಗದರ್ಶಕಾಶ್ಚ ಆಸನ್. ಪರಮಜ್ಞಾನಿಗಳಾದಂತಹ ಶ್ರೀ ವ್ಯಾಸರಾಯ ಸ್ವಾಮಿಗಳು ಈ ಎಲ್ಲ ದಾಸರ, ಹರಿದಾಸರ ಗುರುಗಳು, ಮಾರ್ಗದರ್ಶಕರು ಆಗಿದ್ರು. ತೇಷು ಕನಕದಾಸಃ ಅತ್ಯಂತಂ ಪ್ರಸಿದ್ಧಃ. ತೇಷು ದಾಸೇಶು, ಆ ದಾಸರುಗಳಲ್ಲಿ ಕನಕದಾಸರು ಅತ್ಯಂತ ಪ್ರಸಿದ್ಧರಾದರು. ತಸ್ಯ ನಿಶ್ಚಲ ಭಕ್ತಿ ಅಸ್ಮಿನ್ ಪಾಠೆ ಪ್ರದರ್ಶಿತ. ಅವರ ನಿಶ್ಚಲವಾದ ಭಕ್ತಿಯನ್ನ ಈ ಪಾಠದ ಮೂಲಕ ಪ್ರದರ್ಶಿಸಲಾಗಿದೆ. ಅವರ ನಿಶ್ಚಲ ಭಕ್ತಿ ಹೇಗಿತ್ತು ಎಂಬುದನ್ನ ಈ ಪಾಠದಲ್ಲಿ ನಾವು ನೋಡೋಣ. ಪೂರ್ವಂ ಶ್ರೀ ಕೃಷ್ಣದೇವರಾಯ ನಾಮಕಃ ಪ್ರಖ್ಯಾತಃ ನೃಪಃ ವಿಜಯನಗರ ಸಾಮ್ರಾಜ್ಯಂ ಪಾಲಯತಿ ಸ್ಮ. ತಸ್ಮಿನ್ ಕಾಲೇ ಮಹಾಯೋಗಿನಃ ಶಿಷ್ಯವತ್ಸಲಾಃ ಚ ಶ್ರೀ ವ್ಯಾಸರಾಯ ಸ್ವಾಮಿನಃ ವಿಖ್ಯಾತಾಃ ಆಸನ್. ತೇಷಾಂ ಮಠೆ ನೈಕೆ ಶಿಷ್ಯಾಃ ಅಧ್ಯಯನಾರ್ಥಂ ಆಗತಾಃ ಆಸನ್. ವಿದ್ಯಾರ್ಥಿಗಳೇ, ಪೂರ್ವಂ ಪ್ರಾಚೀನ ಕಾಲೇ ಶ್ರೀ ಕೃಷ್ಣದೇವರಾಯ ನಾಮಕಃ, ಚಿತ್ರಂ ಪಶ್ಯಂತು, ಏಷಃ ಕೃಷ್ಣದೇವರಾಯಃ. ಕೃಷ್ಣದೇವರಾಯ ಎಂಬ ಹೆಸರಿನ ಪ್ರಖ್ಯಾತಃ ನೃಪಃ, ಪ್ರಸಿದ್ಧನಾದ ನೃಪಃ, ನೃಪತಿ ರಾಜ, ವಿಜಯನಗರ ಸಾಮ್ರಾಜ್ಯಂ ಪಾಲಯತಿ ಸ್ಮ, ವಿಜಯನಗರ ಸಾಮ್ರಾಜ್ಯವನ್ನ ಪಾಲಿಸ್ತಾ ಇದ್ದ, ಆಡಳಿತ ಮಾಡ್ತಾ ಇದ್ದ. ತಸ್ಮಿನ್ ಕಾಲೇ, ಆ ಕಾಲದಲ್ಲಿ, ಮಹಾಯೋಗಿನಃ ಶಿಷ್ಯವತ್ಸಲಾಹ, ಮಹಾಯೋಗಿಗಳು ಶಿಷ್ಯವತ್ಸಲರು, ವಿದ್ಯಾರ್ಥಿಗಳ ಮೇಲೆ, ಶಿಷ್ಯರ ಮೇಲೆ ಅತ್ಯಂತ ಪ್ರೀತಿ ವಾತ್ಸಲ್ಯವನ್ನು ಹೊಂದಿರುವಂತಹ ಶ್ರೀ ವ್ಯಾಸರಾಯ ಸ್ವಾಮಿನಃ, ವ್ಯಾಸರಾಯ ಸ್ವಾಮಿಗಳು ವಿಖ್ಯಾತಃ ಆಸನ್, ಅತ್ಯಂತ ಪ್ರಸಿದ್ಧರಾದರು, ಆಗಿದ್ರು, ಅತ್ಯಂತ ಪ್ರಸಿದ್ಧರಾದ ಗುರುಗಳಾಗಿದ್ರು. ಅವರು ಮಹಾಯೋಗಿಗಳು, ಶಿಷ್ಯವತ್ಸಲರು ಆಗಿದ್ರು. ತೇಷಾಂ ಮಠೆ, ಅವರ ಮಠದಲ್ಲಿ, ನೈಕೆ ಶಿಷ್ಯಾಹ, ನ ಏಕ ಅನೇಕ, ನೈಕ ಅಂದ್ರೆ ಅನೇಕ ಶಿಷ್ಯರು, ಕೇವಲ ಒಬ್ಬರಲ್ಲ ಬಹಳ ಶಿಷ್ಯರು, ಅಧ್ಯಯನಾರ್ಥಂ ಆಗತಾಹ ಆಸನ್, ಅಧ್ಯಯನಕ್ಕಾಗಿ ಬಂದಿದ್ದರು. ಕದಾಚಿತ್ ಕಾಗಿನೆಲೆ ನಾಮಕಾತ್ ಗ್ರಾಮಾತ್ ಕನಕಃ ಇತಿ ಕಶ್ಚನ ದೇವಭಕ್ತಃ ಸ್ವಾಮಿನಾಂ ಶಿಷ್ಯತ್ವಂ ಪ್ರಾಪ್ತುಂ ಆಗತಃ. ಕನಕಃ ಕವಿಃ ಜ್ಞಾನಿ ವಿನಯಶೀಲಶ್ಚ ಆಸೀತ್. ಸ್ವೀಯೈಃ ಶ್ರೇಷ್ಠಗುಣೈಃ ಸಹ ಶೀಘ್ರಮೇವ ವ್ಯಾಸರಾಯ ಸ್ವಾಮಿನಾಂ ಪ್ರೀತಿಂ ಸಂಪಾದಿತವಾನ್. ಕದಾಚಿತ್, ಒಮ್ಮೆ,
ಕಾಗಿನೆಲೆ ನಾಮಕಾತ್ ಗ್ರಾಮಾತ್, ಕಾಗಿನೆಲೆ ಎಂಬ ಗ್ರಾಮದಿಂದ. ಕಾಗಿನೆಲೆ ಅಂದ್ರೆ ಇಂದಿನ ಹಾವೇರಿ ಜಿಲ್ಲೆ ಬೇಡಗಿ ತಾಲೂಕಿನಲ್ಲಿ ಬರ್ತದೆ, ಅದು ಒಂದು ಗ್ರಾಮ. ಆ ಕಾಗಿನೆಲೆ ಗ್ರಾಮದಿಂದ ಕನಕಃ ಇತಿ ಕಶ್ಚನ ದೇವಭಕ್ತಃ, ಕನಕನೆಂಬ ಹೆಸರಿನ ಒಬ್ಬ ದೇವಭಕ್ತನು ಸ್ವಾಮಿನಾಂ ಶಿಷ್ಯತ್ವಂ ಪ್ರಾಪ್ತುಂ, ಸ್ವಾಮಿಗಳಾದಂತ ವ್ಯಾಸರಾಯರ ಶಿಷ್ಯರಾಗಲು ಆಗತಃ. ಚಿತ್ರಂ ಪಶ್ಯಂತು ಏಷಃ ಕನಕದಾಸಃ. ಕನಕಃ, ಕನಕ ಏನಾಗಿದ್ದ? ಕವಿಹಿ ಜ್ಞಾನಿ ವಿನಯಶೀಲಶ್ಚ ಆಸೀತ್. ಕನಕನು ಕವಿಯೂ ಆಗಿದ್ದ, ಜ್ಞಾನಿಯೂ ಆಗಿದ್ದ, ಹಾಗೆಯೇ ವಿನಯಶೀಲನೂ ಆಗಿದ್ದ. ಈ ದಾಸರಲ್ಲಿ ಕವಿಗಳೆಂದರೆ ಈ ಕನಕದಾಸರಿ. ಉಳಿದೆಲ್ಲ ಭಕ್ತಿ ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಈ ಕನಕದಾಸ ಭಕ್ತಿ ಗೀತೆಗಳ ಜೊತೆಗೆ ಏನ್ ಮಾಡಿದ್ದಾರೆ? ರಾಮಧಾನ್ಯ ಚರಿತ ಮುಂತಾದ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕಾಗಿ ಕವಿಗಳೆಂದರೆ ಈ ಕನಕದಾಸರು. ಅವರು ಕನಕರು ಕವಿಗಳು, ಜ್ಞಾನಿಗಳು, ವಿನಯಶೀಲರು ಆಗಿದ್ರು. ಸ್ವೀಯೈಹಿ ಶ್ರೇಷ್ಠ ಗುಣೈಹಿ, ತಮ್ಮ ಈ ಶ್ರೇಷ್ಠ ಗುಣಗಳಿಂದ ಸಹ ಅವರು ಶೀಘ್ರಮೇವ, ಕೂಡಲೇ, ಅತ್ಯಂತ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ವ್ಯಾಸರಾಯ ಸ್ವಾಮಿನ ಪ್ರೀತಿಂ ಸಂಪಾದಿತವಾನ್, ವ್ಯಾಸರಾಯ ಸ್ವಾಮಿಗಳ ಪ್ರೀತಿಯನ್ನ ಗಳಿಸಿದ್ರು. ಯಾವಾಗ್ಲೂ ಗುರುಗಳಿಗೆ ಶಿಷ್ಯರು ವಿನಯಶೀಲರಾಗಿದ್ರೆ, ಜ್ಞಾನಿಗಳಾಗಿದ್ರೆ ಅಥವಾ ಬುದ್ಧಿವಂತರಾಗಿದ್ದೆ, ತಾವು ಹೇಳಿದಂಗೆಲ್ಲ ಅಭ್ಯಾಸಗಳನ್ನ ಮಾಡಿದ್ರೆ ಅವರ ಪ್ರೀತಿಗೆ ಪಾತ್ರರಾಗ್ತಾರೆ. ಈ ರೀತಿ ಕನಕನು ಕೂಡ ತನ್ನ ಶ್ರೇಷ್ಠವಾದ ಗುಣಗಳಿಂದ ವ್ಯಾಸರಾಯರ ಪ್ರೀತಿಯನ್ನ ಸಂಪಾದನೆ ಮಾಡ್ತಾನೆ. ಅನೇನ ಕಾರಣೇನ ಅನ್ಯೇ ಶಿಷ್ಯಾಃ ಕನಕ ವಿಷಯೇ ಅಸೂಯಾಪರಾಃ ಅಭವನ್, ತದಾ ಆಚಾರ್ಯಾಃ ಕನಕಸ್ಯ ಶ್ರೇಷ್ಠ ಗುಣಾನ್ ಜ್ಞಾನಂ ಚ ಪ್ರಕಾಶಯಿತುಂ ಉಪಾಯಮೇಕಂ ಚಿಂತಿತವಂತಃ. ಏಕದಾ ಸರ್ವಾನ್ ಶಿಷ್ಯಾನ್ आहूय ಏಕೈಕಸ್ಯ ಅಪಿ ಹಸ್ತೆ ಏಕೈಕಂ ಕದಲೀಫಲಂ ದತ್ವಾ ಯತ್ರ ನ ಕೋಪಿ ಪಶ್ಯತಿ ತತ್ರ ಫಲಂ ಇದಂ ಖಾದತ್ ಇತಿ ಆಜ್ಞಾಪಿತವಂತಃ. ಸರ್ವೇ ಶಿಷ್ಯಾಃ ಕದಲೀಫಲಾನಿ ಸ್ವೀಕೃತ್ಯ ನಿರ್ಗತಾಃ. ಪರಿದ್ಯವಿ ಆಚಾರ್ಯಾಃ ಶಿಷ್ಯಾನ್ आहूय ತೈಃ ಅನುಸೃತಂ ಕದಲೀಫಲ ಕಾದನ ವಿಧಾನಂ ಪೃಷ್ಟವಂತಃ. ತದಾ ಏಕಃ ಶಿಷ್ಯಃ ನಿರ್ಜನ ಪ್ರದೇಶೆ ಅಪರಃ ಮುಖೋಪರಿ ಅವಗುಂಠನ ಸ್ಥಾಪನೇನ ಅನ್ಯಃ ಸಾಯಂಕಾಲೆ ವಟವೃಕ್ಷಸ್ಯ ಪೃಷ್ಠಭಾಗೆ ಇತರಃ ಕುಡ್ಯಸ್ಯ ಪಾರ್ಶ್ವೇ ಚ ಫಲಂ ಕಾದಿತವಾನ್ ಇತಿ ಸಸಂತೋಷಂ ಸ್ವೀಯ ಕದಲೀಫಲ ಭಕ್ಷಣ ಕ್ರಮಂ ನಿವೇದಿತವಂತಃ. ಅನೇನ ಕಾರಣೇನ, ಈ ಕಾರಣದಿಂದ, ಅಂದ್ರೆ ವ್ಯಾಸರಾಯ ಸ್ವಾಮಿಗಳಿಗೆ ಕನಕರನ್ನ ಕಂಡ್ರೆ ಅತ್ಯಂತ ಪ್ರೀತಿಯಾಗಿತ್ತು. ಈ ಕಾರಣದಿಂದ ಅನ್ಯೇ ಶಿಷ್ಯಾಃ, ಉಳಿದ ಶಿಷ್ಯರು ಕನಕ ವಿಷಯೇ ಅಸೂಯಾಪರಾಃ ಅಭವನ್, ಕನಕನ ವಿಷಯದಲ್ಲಿ ಅವರಿಗೆ ಹೊಟ್ಟೆ ಕಿಚ್ಚು, ಅಸೂಯೆ ಉಂಟಾಯಿತು. ಯಾಕೆ ಗುರುಗಳು ಕನಕನನ್ನು ಮಾತ್ರ ಇಷ್ಟಪಡ್ತಾರೆ, ಹೆಚ್ಚು ಪ್ರೀತಿ ಮಾಡ್ತಾರೆ, ತಮ್ಮನ್ನು ಕಂಡ್ರೆ ಎಷ್ಟೆಲ್ಲ ಪ್ರೀತಿ ಮಾಡೋದಿಲ್ಲಲ್ಲ ಹೇಳಿ ಕನಕನ ವಿಷಯದಲ್ಲಿ ಅವರಿಗೆ ಹೊಟ್ಟೆ ಕಿಚ್ಚು ಬಂತು, ಅಸೂಯೆ ಬಂತು. ತದಾ ಆಚಾರ್ಯಾಃ ಕನಕಸ್ಯ ಶ್ರೇಷ್ಠ ಗುಣಾನ್ ಜ್ಞಾನಂ ಚ ಪ್ರಕಾಶಯಿತು. ಆಗ ಗುರುಗಳಾದಂತಹ ಆಚಾರ್ಯರಾದಂತಹ ವ್ಯಾಸರಾಯ ಸ್ವಾಮಿಗಳು ಕನಕನ ಶ್ರೇಷ್ಠ ಗುಣಗಳನ್ನ, ಜ್ಞಾನವನ್ನ ಪ್ರಕಾಶಿಸಲು, ಎಲ್ಲರಿಗೂ ತಿಳಿಯುವಂತೆ ಮಾಡಲು ಏಕಂ ಉಪಾಯಂ ಚಿಂತಿತವಂತಹ, ಒಂದು ಉಪಾಯವನ್ನ ಮಾಡ್ತಾರೆ. ಯಾವ ಉಪಾಯ ಅದು ನೋಡಿ. ನಿಮ್ಗೆ ಈಗಾಗಲೇ ಈ ಕಥೆ ಗೊತ್ತಿದೆ, ಕನ್ನಡದಲ್ಲಿ ಕೇಳಿದಿರಿ, ಸಂಸ್ಕೃತದಲ್ಲಿ ನೋಡಿ. ಏಕದಾ ಸರ್ವಾನ್ ಶಿಷ್ಯಾನ್ आहूय, ಒಂದು ದಿನ ತನ್ನೆಲ್ಲ ಶಿಷ್ಯರನ್ನ ಕರೀತಾರೆ. ಕರೆದು ಏಕೈಕಸ್ಯ ಅಪಿ ಹಸ್ತೆ ಏಕೈಕಂ ಕದಲಿ ಫಲಂ ದತ್ವಾ, ಒಬ್ಬೊಬ್ಬರ ಕೈಯಲ್ಲೂ ಕೂಡ ಒಂದೊಂದು ಕದಲಿ ಫಲಂ ಇತ್ಯುಕ್ತೆ ಬಾಳೆಹಣ್ಣನ್ನು ಕೊಡ್ತಾರೆ. ಕೊಟ್ಟೇನಂತಾರೆ, ಯತ್ರ ನ ಕೋಪಿ ಪಶ್ಯತಿ, ಎಲ್ಲಿ ಯಾರು ಕಾಣುವುದಿಲ್ವೋ, ತತ್ರ ಫಲಂ ಇದಂ ಖಾದತ್, ಅಲ್ಲಿ ಈ ಬಾಳೆಹಣ್ಣನ್ನ ತಿನ್ನಿರಿ ಎಂದು ಆಜ್ಞಾಪಿಸ್ತಾರೆ ಗುರುಗಳು ಶಿಷ್ಯರಿಗೆ. ಸರ್ವೇ ಶಿಷ್ಯಾಃ ಕದಲಿ ಫಲಾನಿ ಸ್ವೀಕೃತ್ಯ ನಿರ್ಗತಾಃ, ಎಲ್ಲ ಶಿಷ್ಯರು ಏನ್ ಮಾಡಿದ್ರು, ಆ ಬಾಳೆಹಣ್ಣನ್ನ ತೆಗೆದುಕೊಂಡು ಹೊರಟೋದ್ರು. ಪರೇದ್ಯವಿ ಆಚಾರ್ಯಾಃ ಶಿಷ್ಯಾನ್ आहूय, ಮರುದಿನ ಏನ್ ಮಾಡ್ತಾರೆ, ಆ ವ್ಯಾಸರಾಯ ಸ್ವಾಮಿಗಳು ಎಲ್ಲಾ ಶಿಷ್ಯರನ್ನು ಕರೆದು ತೈಹಿ ಅನುಸೃತಂ ಕದಲಿ ಫಲ ಕಾದನ ವಿಧಾನಂ, ಅವರು
ಬಾಳೆಹಣ್ಣನ್ನ ತಿನ್ಲಿಕ್ಕೆ ಯಾವ ವಿಧಾನವನ್ನ, ಯಾಕಂದ್ರೆ ಯಾರು ಕಾಣದೇ ಇರುವಲ್ಲಿ ಬಾಳೆಹಣ್ಣನ್ನು ತಿನ್ಬೇಕಾಗಿತ್ತಲ್ವಾ, ಆ ವಿಧಾನವನ್ನ ಪ್ರತಿಯೊಬ್ಬರ ಹತ್ರ ಕೇಳ್ತಾರೆ. ಎಲ್ಲ ಶಿಷ್ಯರನ್ನು ಕರೆದು ಬಾಳೆಹಣ್ಣನ್ನ ತಿಂದ ವಿಧಾನ ಅಂದ್ರೆ ಎಲ್ಲಿ ತಿಂದಿದಿರಿ, ಹೇಗ್ ತಿಂದಿದಿರಿ, ಯಾರು ಕಾಣದೇ ಹೋದಲ್ಲಿ ಅಂತ, ಅಂದ್ರೆ ಎಲ್ಲಿ ಅಂತ ಗುರುಗಳು ಶಿಷ್ಯರ ಹತ್ರ ಕೇಳ್ತಾರೆ. ತದಾ ಏಕಃ ಶಿಷ್ಯ, ಆಗ ಒಬ್ಬ ಶಿಷ್ಯ ಹೇಳ್ತಾನೆ, ನಿರ್ಜನ ಪ್ರದೇಶೆ, ಎಲ್ಲೋ ಬೆಟ್ಟನ ಗುಡ್ಡನ ಎಲ್ಲೋ ಹೋಗಿ ಯಾರೂ ಇಲ್ಲದ ಪ್ರದೇಶಕ್ಕೆ ಹೋಗಿ ನಾನು ಏನ್ ಮಾಡಿದ್ದೇನೆ, ಬಾಳೆಹಣ್ಣನ್ನು ತಿಂದಿದ್ದೇನೆ. ಅಪರಹ, ಇನ್ನೊಬ್ಬ ಹೇಳ್ತಾನೆ, ಮುಖೋಪರಿ ಅವಗುಂಠನ ಸ್ಥಾಪನೇನ, ತಾನು ಏನ್ ಮಾಡಿದ್ದಾನೆ, ಅವನು ಎಲ್ಲೂ ಹೋಗ್ಲಿಲ್ಲ, ತನ್ನ ಮುಖದ ಮೇಲೆಯೇ ಅವಗುಂಠನ ಇತ್ಯುಕ್ತೆ ಪರದೆ, ಮುಸುಕನ್ನು ಹಾಕೊಂಡ್ಬಿಟ್ಟ, ತಾನೇ ತನ್ನನ್ನು ಮುಚ್ಚಿಕೊಂಡ, ಆಗ ಯಾರಿಗೂ ಕಾಣುವುದಿಲ್ಲಲ್ಲ, ಆ ರೀತಿ ಬಾಳೆಹಣ್ಣನ್ನು ತಿಂದ. ಅನ್ಯ, ಇನ್ನೊಬ್ಬ ಏನ್ ಮಾಡ್ದ, ಸಾಯಂಕಾಲೆ ವಟವೃಕ್ಷಸ್ಯ ಪೃಷ್ಠಭಾಗೆ, ಸಾಯಂಕಾಲ ಕತ್ಲೆ ಆದ್ಮೇಲೆ ದೊಡ್ಡ ಆಲದ ಮರ, ವಟವೃಕ್ಷ ಇತ್ಯುಕ್ತಿ ಆಲದ ಮರದ ಹಿಂದ್ಗಡೆ ಹೋಗಿ, ಅದು ಆಲದ ಮರ ದೊಡ್ಡದಾಗಿರ್ತದಲ್ಲ, ಅದ್ರ ಹಿಂದ್ಗಡೆ ಹೋಗಿ ಅದು ಕತ್ಲೆಯಲ್ಲಿ ಸಾಯಂಕಾಲ ಏನ್ ಮಾಡ್ತಾನೆ, ಬಾಳೆಹಣ್ಣನ್ನು ತಿಂತಾನೆ. ಇತರಹ, ಮತ್ತೊಬ್ಬ ಏನ್ ಮಾಡ್ತಾನೆ, ಕುಡ್ಯಸ್ಯ ಪಾರ್ಶ್ವೆ, ಕುಡ್ಯ ಇತ್ಯುಕ್ತೆ ಗೋಡೆ, ಗೋಡೆಯ ಪಕ್ಕದಲ್ಲಿ ನಿಂತ್ಕೊಂಡು ಗೋಡೆಗೆ ಮರೆಯಾಗಿ ಫಲಂ ಖಾದಿತವಾನ್, ತಾವು ಹಣ್ಣನ್ನು ತಿಂದಿದ್ದೇವೆ ಹೇಳಿ, ಸಸಂತೋಷಂ, ಅಸಂತೋಷದಿಂದ, ಯಾಕಂದ್ರೆ ಎಲ್ಲ ಪ್ರದೇಶಗಳು ಯಾರು ಕಾಣದೇ ಇರುವಂತಹ ಪ್ರದೇಶಗಳು, ಅಂಥ ಪ್ರದೇಶಕ್ಕೆ ಹೋಗಿ ತಾವು ಏನ್ ಮಾಡಿದ್ದೇವೆ, ಬಾಳೆಹಣ್ಣನ್ನು ತಿಂದಿದ್ದೇವೆ ಅಂತ ಸ್ವೀಯ ಕದಲೀಫಲ ಭಕ್ಷಣ ಕ್ರಮಂ, ತಾವು ಹೇಗೆ ಬಾಳೆಹಣ್ಣು ತಿಂದಿದ್ದೇವೆ ಎಂಬ ವಿಧಾನವನ್ನ ಗುರುಗಳಿಗೆ ನಿವೇದಿಸಿದರು. ಎಲ್ಲಾ ಶಿಷ್ಯರು ತಾವು ಎಲ್ಲಿ ಬಾಳೆಹಣ್ಣನ್ನ ಹೇಗೆ ತಿಂದ್ವಿ ಅನ್ನೋದನ್ನ ಗುರುಗಳ ಹತ್ರ ಹೇಳ್ತಾರೆ. ಪರಂ ಕನಕಃ ಮೌನೇನ ಸಂಕೋಚೇನ ಚ ದೂರೆ ಸ್ಥಿತವಾನ್, ತಸ್ಯ ಹಸ್ತೆ ಕದಲೀಫಲಂ ತಥೈವ ಆಸೀತ್, ತದವಲೋಕ್ಯ ವ್ಯಾಸರಾಯ ಸ್ವಾಮಿನಃ ತಂ ಸಮೀಪಂ ಆಹೂಯ ವಾತ್ಸಲ್ಯೇನ ಕದಲೀಫಲಸ್ಯ ಅಖಾದನೆ ಕಾರಣಂ ಪೃಷ್ಟವಂತಃ. ಯದಾ ತದಾ ಕನಕಃ ಆಚಾರ್ಯ ಯತ್ರ ಯತ್ರ ಪಶ್ಯಾಮಿ ತತ್ರ ಸರ್ವತ್ರ ದೇವಃ ವಿಲಸತಿ, ನಾಸ್ತಿ ತಾದೃಶಃ ಏಕಃ ಅಪಿ ಪ್ರದೇಶಃ ಯಂ ದೇವಃ ನ ಪಶ್ಯತಿ, ಏವಂ ಸತಿ ಅಹಂ ಕಥಂ ಕದಲೀಂ ಖಾದೇಯಂ ಇತ್ಯುಕ್ತ್ವಾ ಕದಲೀಫಲಂ ಆಚಾರ್ಯಸ್ಯ ಪುರಃ ನಿಕ್ಷಿಪ್ತವಾನ್. ತದಾ ಪರಮಸಂತುಷ್ಟಾಃ ಆಚಾರ್ಯಾಃ ಕನಕೇನ ದರ್ಶಿತಂ ದೇವಸ್ತಿಷ್ಠತಿ ಸರ್ವತ್ರ ಇತಿ ಸತ್ಯಂ ಅಸೂಯಾಪರಾನ್ ಅನ್ಯಾನ್ ಸಮ್ಯಕ್ ಬೋಧಿತವಂತಃ. ಪಶ್ಯಂತು, ಪರಂ ಆದರೆ, ಕನಕ ಎಲ್ಲ ಬಾಳೆಹಣ್ಣನ್ನು ತಿಂದಿದ್ದ ನೋಡಿ, ಕನಕಃ ಮೌನೇನ ಸಂಕೋಚೇನ ಚ ದೂರೆ ಸ್ಥಿತವಾನ್, ಈ ಕನಕ ಏನ್ ಮಾಡಿದ್ದ, ಮೌನವಾಗಿ ನಿಂತಿದ್ದ, ಸಂಕೋಚದಿಂದ ದೂರದಲ್ಲೇ ನಿಂತ್ಕೊಂಡಿದ್ದ. ಗುರುಗಳ ಹತ್ರ ಇದ್ರು ಕೂಡ ಅವನೇನ್ ಮಾಡಿದ್ದ, ಉಳಿದವರೆಲ್ಲ ಎದುರಿಗೆ ಬಂದು ತಾವೇ ಹೇಗೆ ಬಾಳೆಹಣ್ಣು ತಿಂದಿದ್ದೇವೆ ಅಂತ ಹೇಳಿಕೊಂಡ್ರು ಕೂಡ ಇವನು ಮೌನವಾಗಿ ಸಂಕೋಚದಿಂದ ದೂರ ಇದ್ದ. ಯಾಕೆಂದ್ರೆ ತಸ್ಯ ಹಸ್ತೆ ಕದಲಿಫಲಂ ತಥೈವ ಆಸೀತ್, ಅವನ ಕೈಯಲ್ಲಿ ಗುರುಗಳು ಕೊಟ್ಟಂತ ಬಾಳೆಹಣ್ಣು ಹಾಗೆ ಇತ್ತು, ಅವನು ತಿಂದೇ ಇರಲಿಲ್ಲ. ತದವಲೋಕ್ಯ, ಅದನ್ನು ನೋಡಿ, ವ್ಯಾಸರಾಯ ಸ್ವಾಮಿನಃ ತಮ್ಮ ಸಮೀಪಂ ಆಹೂಯ, ಆಗ ಅದನ್ನು ಕಂಡು ಏನ್ ಮಾಡ್ತಾರೆ, ವ್ಯಾಸರಾಯ ಸ್ವಾಮಿಗಳು ಕನಕನನ್ನ ಹತ್ತಿರಕ್ಕೆ ಕರೆದು, ಸಮೀಪಂ ಆಹೂಯ ಕರೆದು, ವಾತ್ಸಲ್ಯೇನ ಪ್ರೀತಿಯಿಂದ ಕದಲೀಫಲಸ್ಯ ಅಖಾದನೆ ಕಾರಣಂ ಪೃಷ್ಟವಂತಃ, ನೀನ್ ಯಾಕೆ ಬಾಳೆಹಣ್ಣು ತಿಂದಿಲ್ಲ ಎಂದು ಆ ಬಾಳೆಹಣ್ಣು ತಿನ್ನದೇ ಇರುವುದಕ್ಕೆ ಕಾರಣವನ್ನ ಗುರುಗಳ ಕೇಳ್ತಾರೆ. ಆಗ ಕನಕ ಏನು ಉತ್ತರ ಕೊಟ್ಟ ನೋಡಿ. ತದಾ ಕನಕಃ, ಆಗ ಕನಕದಾಸರು ಹೇಳ್ತಾರೆ, ಆಚಾರ್ಯ ಗುರುಗಳೇ, ಯತ್ರ ಯತ್ರ ಪಶ್ಯಾಮಿ, ಎಲ್ಲೆಲ್ಲಿ ನೋಡ್ತೇನೆ ನಾನು, ತತ್ರ ಸರ್ವತ್ರ ದೇವಃ ವಿಲಸತಿ, ಎಲ್ಲ ನೋಡಿದ್ರು ಕೂಡ ಎಲ್ಲ ಕಡೆಗೂ ನನಗೆ ದೇವರೇ ಕಾಣ್ತಾನೆ. ನಾನು ಹೊರಗಡೆ ಎಲ್ ಬೇಕಾದ್ರೂ ನೋಡಿ, ಕಣ್ಣು ಬಿಟ್ಟು ನೋಡ್ಲಿ, ಕಣ್ಣು ಮುಚ್ಕೊಂಡೇ ಇರ್ಲಿ, ಎಲ್ಲ ನೋಡಿದ್ರು ಕೂಡ ನನಗೆ ದೇವರೇ ಕಾಣ್ತಾರೆ. ನಾಸ್ತಿ ತಾದೃಶಃ ಏಕಃ ಅಪಿ ಪ್ರದೇಶಃ ಯಹ ದೇವಂ ನ ಪಶ್ಯತಿ, ನಾನು ದೇವರನ್ನು ಕಾಣದೇ ಇರುವಂತಹ ಒಂದು ಪ್ರದೇಶವು, ಒಂದು ಸ್ಥಳವು ಇಲ್ಲವೇ ಇಲ್ಲ, ಎಲ್ಲ ಕಣ್ಣಾಡಿಸಿದ್ರು ಕೂಡ ನನಗೆ ಸುತ್ತಮುತ್ತಲೆಲ್ಲ ದೇವರೇ ಕಾಣ್ತಾನೆ. ಏವಂ ಸತಿ, ಹೀಗಿರಲು, ಅಹಂ ಕಥಂ ಕದಲೀಂ ಖಾದೇಯಂ, ನಾನು ಬಾಳೆಹಣ್ಣನ್ನ ಹೇಗ್ ತಿನ್ಲಿ,
ಯಾಕೆಂದ್ರೆ ಗುರುಗಳು ಹೇಳಿದ್ರಲ್ವಾ, ಯಾರು ಕಾಣದೇ ಇರುವಂತಹ ಸ್ಥಳದಲ್ಲಿ ನೀವು ಬಾಳೆಹಣ್ಣನ್ನ ತಿನ್ಬೇಕು ಅಂತ ಹೇಳಿದ್ರು. ಆದ್ರೆ ನನಗೆ ಎಲ್ಲಾ ಕಡೆಗೂ ದೇವ್ರು ಕಾಣ್ತಾನೆ, ನಾನು ದೇವರನ್ನು ಕಾಣದೇ ಇರುವಂತಹ ಸ್ಥಳ ಎಲ್ಲೂ ಇಲ್ಲ, ಅದಕ್ಕಾಗಿ ನನಗೆ ಬಾಳೆಹಣ್ಣನ್ನು ತಿನ್ಲಿಕ್ಕಾಗಲಿಲ್ಲ. ಹೀಗಿರುವಾಗ ನನಗೆ ದೇವರೇ ಎಲ್ಲ ಕಡೆಗೆ ಕಾಣ್ತೇ ಇರುವ ಸಂದರ್ಭದಲ್ಲಿ ನಾನು ಬಾಳೆಹಣ್ಣನ್ನ ಹೇಗ್ ತಿನ್ಲಿ ಅಂತ ಹೇಳ್ತಾ ಆ ಬಾಳೆಹಣ್ಣನ್ನ ಗುರುಗಳ ಎದುರಿಗೆ ಇಡ್ತಾನೆ. ತದಾ ಪರಮ ಸಂತುಷ್ಟಾಹ ಆಚಾರ್ಯಾಹ, ಆಗ ಗುರುಗಳಿಗೆ ಅತ್ಯಂತ ಸಂತೋಷವಾಗ್ತದೆ. ಯಾಕೆಂದ್ರೆ ನೋಡಿ, ಕನಕೇನ ದರ್ಶಿತಂ ದೇವಸ್ತಿಷ್ಠತಿ ಸರ್ವತ್ರ, ದೇವರು ಎಲ್ಲಾ ಕಡೆ ಇದ್ದಾನೆ ಎಂಬುದನ್ನ ಕನಕ ಈಗ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾನೆ. ಯಾಕಂದ್ರೆ ಉಳಿದವರಿಗೆಲ್ಲ ದೇವರು ಕಾಣಲೇ ಇಲ್ಲ, ಈ ಕನಕನಿಗೆ ಮಾತ್ರ ದೇವರ ಕಂಡಿದ್ದಾನೆ. ಇತಿ ಸತ್ಯಂ ಎಂಬ ಸತ್ಯವನ್ನ ಅಸೂಯೆ ಪರರಾದಂತಹ ಆ ಶಿಷ್ಯರಿಗೆ ಅವರು ವ್ಯಾಸರಾಯ ಸ್ವಾಮಿಗಳು ಬೋಧಿಸ್ತಾರೆ. ನೋಡಿ, ಈ ಕನಕನಿಗೆ ದೇವರು ಪ್ರತ್ಯಕ್ಷ ಆಗ್ತಾನೆ, ದೇವರು ಎಲ್ಲಾ ಕಡೆಗೂ ಅವನು ಕಾಣುತ್ತಾನೆ. ಉಳಿದ ಶಿಷ್ಯರಿಗೆ ಆ ರೀತಿಯ ಭಕ್ತಿ ಇಲ್ಲ, ಅದಕ್ಕಾಗಿ ದೇವರು ಕಾಣುವುದಿಲ್ಲ. ಈ ರೀತಿ ದೇವರನ್ನು ಕಂಡಿರುವಂತಹ ಶಿಷ್ಯನಾದದ್ರಿಂದ ವ್ಯಾಸರಾಯ ಸ್ವಾಮಿಗಳಿಗೆ ಕನಕರೆಂದರೆ ಬಹಳ ಇಷ್ಟ. ಈ ರೀತಿ ದೇವರು ಎಲ್ಲಾ ಕಡೆ ಇದ್ದಾನೆ ಎಂಬ ಸತ್ಯವನ್ನ ಅಸೂಯಾಪರರಾದ ಉಳಿದ ಶಿಷ್ಯರಿಗೆ ಕನಕನ ಮೂಲಕವೇ ಅವ್ರೇನ್ ಮಾಡ್ತಾರೆ, ಸಾಕ್ಷಾತ್ಕಾರಗೊಳಿಸಿಕೊಡ್ತಾರೆ ಎಂಬ ಸತ್ಯವನ್ನ ಕನಕನ ಮೂಲಕ ತಿಳಿಸಿಕೊಡುವುದರ ಮೂಲಕ ಉಳಿದ ವಿದ್ಯಾರ್ಥಿಗಳಿಗೆಲ್ಲ ತನಗೆ ಯಾಕೆ ಕನಕ ಇಷ್ಟ ಎಂಬುದನ್ನು ತಿಳಿಸ್ತಾರೆ. ಈ ರೀತಿ ಕನಕದಾಸರ ಮೂಲಕ ದೇವಸ್ತಿಷ್ಠತಿ ಸರ್ವತ್ರ, ದೇವರು ಎಲ್ಲ ಕಡೆಗೂ ಇದ್ದಾನೆ ಎಂಬ ಸತ್ಯ ಅರಿವಾಗ್ತದೆ. ಇಲ್ಲಿಗೆ ವಿದ್ಯಾರ್ಥಿಗಳೇ ಈ ಪೂರಕ ಪಾಠ ಮುಕ್ತಾಯವಾಗಿದೆ. ಈಗ ನಾವು ಇಲ್ಲಿ ಇರುವಂತಹ ಒಂದು ಪ್ರಶ್ನೆ ಇದೆ, ಅದರ ಉತ್ತರವನ್ನ ನೋಡೋಣ. ಅಭ್ಯಾಸ: ಕನಕೇನ ಪ್ರದರ್ಶಿತಂ ದೇವಸ್ತಿಷ್ಠತಿ ಸರ್ವತ್ರ ಇತಿ ವಿಷಯಂ ಸಂಗ್ರಹ್ಯ ಕರ್ನಾಟಕ ಭಾಷೆಯ ಲಿಖತ. ಕನಕನಿಂದ ಪ್ರದರ್ಶಿಸಲ್ಪಟ್ಟಂತಹ ದೇವರು ಎಲ್ಲಾ ಕಡೆ ಇದ್ದಾನೆ ಎಂಬ ವಿಷಯವನ್ನು ಸಂಗ್ರಹಿಸಿ ಕನ್ನಡದಲ್ಲಿ ಬರಿಬೇಕು. ನಾನೀಗಾಗಲೇ ಹೇಳಿರುವಂತಹ ಈ ಪಾಠದ ಅರ್ಥವನ್ನ ನೀವೇನ್ ಮಾಡ್ಬೇಕು, ಕನ್ನಡದಲ್ಲಿ ಬರಿಬೇಕು. ನೋಡಿ, ನಾನು ಬರೆದಿದ್ದೇನೆ. ನಮ್ಮ ಕರ್ನಾಟಕದಲ್ಲಿ ಕನಕ, ಪುರಂದರ ಮುಂತಾದ ದಾಸಶ್ರೇಷ್ಠರು ತಮ್ಮ ಅಪೂರ್ವವಾದ ಕೀರ್ತನೆಗಳಿಂದ ಲೋಕದಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸಿದರು. ಅವರಲ್ಲಿ ಕನಕದಾಸರು ಅತ್ಯಂತ ಪ್ರಸಿದ್ಧರು. ಹಿಂದೆ ಮಹಾಯೋಗಿಗಳಾದ ವ್ಯಾಸರಾಯರ ಮಠಕ್ಕೆ ಅಧ್ಯಯನಕ್ಕಾಗಿ ಅನೇಕ ಶಿಷ್ಯರು ಬಂದಿದ್ದರು. ಅವರಲ್ಲಿ ಕನಕದಾಸರು ಒಬ್ಬರಾಗಿದ್ದರು. ಕನಕರು ಕವಿಗಳು, ಜ್ಞಾನಿಗಳು, ವಿನಯಶೀಲರು ಆಗಿದ್ದರು. ತಮ್ಮ ಈ ಶ್ರೇಷ್ಠ ಗುಣಗಳಿಂದ ವ್ಯಾಸರಾಯ ಸ್ವಾಮಿಗಳ ಪ್ರೀತಿಯನ್ನು ಸಂಪಾದಿಸಿದರು. ಇದರಿಂದ ಅಸೂಯೆಗೊಂಡ ಇತರ ಶಿಷ್ಯರಿಗೆ ಕನಕರ ಶ್ರೇಷ್ಠ ಗುಣಗಳನ್ನು ಪ್ರಕಾಶಿಸಲು ವ್ಯಾಸರಾಯರು ಒಂದು ಉಪಾಯವನ್ನು ಚಿಂತಿಸಿದರು. ಒಮ್ಮೆ ಎಲ್ಲಾ ಶಿಷ್ಯರನ್ನು ಕರೆದು ಒಬ್ಬೊಬ್ಬರ ಕೈಗೆ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು ಯಾರೂ ಕಾಣದ ಜಾಗದಲ್ಲಿ ಹಣ್ಣನ್ನು ತಿನ್ನುವಂತೆ ಆದೇಶಿಸುತ್ತಾರೆ. ಮರುದಿನ ಎಲ್ಲರನ್ನೂ ಕರೆಸಿ ಬಾಳೆಹಣ್ಣನ್ನು ತಿಂದ ವಿಷಯ ಕೇಳಿದಾಗ ಒಬ್ಬನು ನಿರ್ಜನ ಪ್ರದೇಶದಲ್ಲಿ, ಇನ್ನೊಬ್ಬನು ಮುಖಕ್ಕೆ ಪರದೆ ಹಾಕಿಕೊಂಡು ಇದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ಹಣ್ಣನ್ನು ತಿಂದ ಬಗೆಯನ್ನು ಎಲ್ಲಾ ಶಿಷ್ಯರು ವರ್ಣಿಸಿದರು. ಆದರೆ ಕನಕನ ಕೈಯಲ್ಲಿ ಮಾತ್ರ ಬಾಳೆಹಣ್ಣು ಹಾಗೇ ಇರುವುದನ್ನು ಕಂಡ ಗುರುಗಳು ಇದಕ್ಕೆ ಕಾರಣವನ್ನು ಕೇಳುತ್ತಾರೆ. ಆಗ ಕನಕನು, ಎಲ್ಲೆಲ್ಲಿ ನಾನು ನೋಡುತ್ತೇನೆಯೋ ಅಲ್ಲೆಲ್ಲ ದೇವರು ಕಾಣಿಸುತ್ತಾರೆ, ದೇವರಿಲ್ಲದ ಸ್ಥಳ ಯಾವುದೂ ಇಲ್ಲ, ಅದಕ್ಕಾಗಿ ನಾನು ಬಾಳೆಹಣ್ಣನ್ನು ತಿಂದಿಲ್ಲ ಎಂದು ಹೇಳಿದಾಗ ಪರಮ ಸಂತುಷ್ಟರಾದ ಗುರುಗಳು ಕನಕನಿಂದ ತೋರಿಸಲ್ಪಟ್ಟ ದೇವರು ಎಲ್ಲಾ ಕಡೆ ಇದ್ದಾನೆ ಎಂಬ ಸತ್ಯವನ್ನು ಅಸೂಯಾಪರರಾದ ಉಳಿದ ಶಿಷ್ಯರಿಗೆ ಬೋಧಿಸಿದರು. ವಿದ್ಯಾರ್ಥಿಗಳೇ, ಇಲ್ಲಿಗೆ ದೇವಸ್ತಿಷ್ಠತಿ ಸರ್ವತ್ರ ಎಂಬ ಪಾಠ, ಹಾಗೆ ಈ ಪೂರಕ ಪಾಠವಾದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ, ಅದರ ಉತ್ತರವನ್ನ ನೋಡಿದ್ದೇವೆ ನಾವು. ಮುಂದಿನ ಪಾಠದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ವಿದ್ಯಾರ್ಥಿಗಳೇ. ಸರ್ವೇಭ್ಯೋ ಧನ್ಯವಾದ.